ಇಬ್ರು ದೋಸ್ತರು ಸೇರ್ಕೊಂಡು ಇಡೀ ಬಿಗ್ ಬಾಸ್ ಮನೇನೆ ಆಳ್ತವ್ರೆ. ಹನುಮಂತ್ ಅವರು ಓದ್ಬೇಕಾದ್ರೆ ಧನರಾಜ್ ಅವರು ಈ ವೀಕು ಹಾಕೊಂಡು ಇರೋ ಬರೋ ಗೇಮ್ನೆಲ್ಲ ಧ್ವಂಸ ಮಾಡಾಕ್ತವ್ರೆ. ಬ್ಯಾಕ್ ಟು ಬ್ಯಾಕ್ ವಿನ್ಗಳು, ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ಗಳು. ಅದೂ ಅವ್ರಿಗೆ ಲಾಸ್ಟ್ ಒಂದು ಅಧಿಕಾರ ಬೇರೆ ಇತ್ತು. ಫಸ್ಟ್ ವಿನ್ ಆದವ್ರಿಗೆ ಬೇರೆಯವರಿಂದ ಅರ್ಧ ಪಾಯಿಂಟ್ಸ್ನ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಅವಶ್ಯಕತೆನೇ ಇಲ್ಲ. ಅರ್ಧ ಪಾಯಿಂಟ್ಸ್ ಎತ್ತಕ್ಕಿಂತ ಮುಂಚೆನೇ ಮುಂದೆ ಹೋಗ್ಬಿಟ್ಟಿದ್ರು. ಅಲ್ಲಿ ಎತ್ತಕ್ಕಿಂತ ಮುಂಚೆನೇ ಮುಂದೆ ಹೋಗಿದ್ರಿಂದ ಪಾಯಿಂಟ್ಸ್ ಜಾಸ್ತಿ ಇದ್ದಿದ್ದರಿಂದ ಬೇರೆ ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡಿದ್ರೆ ಒಂದು ಇನ್ನೊಂದು ಚೂರು ಬೇರೆ ಥರ ಅಟ್ರಾಕ್ಟ್ ಮಾಡ್ಬೋದಿತ್ತು ಆಡಿಯನ್ಸ್ನ. ಅವ್ರು ಇನ್ನೊಂದು ದಿಕ್ಕಲ್ಲಿ ಯೋಚನೆ ಮಾಡ್ಬೋದಿತ್ತು. ಬಟ್ ಅದನ್ನು ಮಿಸ್ ಮಾಡ್ಕೊಂಡು ಅನ್ಸುತ್ತೆ. ಬಟ್ ಇಬ್ಬರು ದೋಸ್ತರು ಯಾಕೋ ಈ ಸಿಗ್ನಲ್ಗಳು, ಈ ದೋಸ್ತರು ಹಿಂಗೆ ವಿನ್ ಆಗ್ತಿರೋದನ್ನ ನೋಡಿದ್ರೆ ಲೆಫ್ಟು ರೈಟು ಬರಂಗಿದ್ದಾರೆ ಇಬ್ರು. ಸೊ ನೋಡಬೇಕು ಏನೇನಾಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹಾಗೆ ಈ ಕಡೆ ಒಂದು ಪಕ್ಕ ಫಿನಾಲೆ ಕಂಟೆಸ್ಟೆಂಟು ಆ ಕಡೆ ಲೆಫ್ಟು ರೈಟಲ್ಲೂ ಇವ್ರು ಇರ್ತಾರೆ ಅಂತ ಅನ್ಕೊಂಡಿದ್ದ ತ್ರಿವಿಕ್ರಮ್ ಅವರು ಯಾಕೋ ಈ ವೀಕು ಅವ್ರಿಗೆ ಏನು ವರ್ಕೌಟ್ ಆಯ್ತಲ್ಲ. ಆಯಿತಾ, ಯಾಕೋ ಹಿಂಗಿದ್ದಿದ್ದ ಗ್ರಾಫು ಜಿಗ್ ಅಂತ ಹಿಂಗೆ ಡೌನ್ ಬರ್ತೈತೆ. ಅದು ಅವ್ರು ಮಾತಾಡ್ತಿರೋ ಮಾತುಗಳು, ಅವರ ತೋರಿಸ್ತಿರೋ ವರ್ತನೆ ಯಾರ್ದೋ ಮೇಲಿನ ಕೋಪನ ಯಾರ್ದೋ ಮೇಲೆ ಹಾಕ್ತಿದ್ದಾರೆ ಅಂತ ಅನ್ನಿಸ್ತದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ ಆ ಥರ ಆಯಿತು ತ್ರಿವಿಕ್ರಮ್ ಅವ್ರದ್ದು. ಅವ್ರನ್ನ ಯಾರೋ ಗೇಮಿಗೆ ಸೆಲೆಕ್ಟ್ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫ್ರಸ್ಟ್ರೇಷನ್ ಎಲ್ಲ ಭವ್ಯ ಅವ್ರ ಮೇಲೆ ಆಗ್ತಿದ್ದಾರೆ ಅಂತ ಫೀಲ್ ಆಯಿತು. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದು ಬಟ್ಟೆ ಬಿದ್ರೂ ಭವ್ಯಂಗೆ ಬೈತಿದ್ದಾರೆ. ಭವ್ಯ ನಿನಗೆ ಗೊತ್ತಾಗಲ್ಲ, ಭವ್ಯ ಇದು ಬೇಕು ಬೇಕು ಅಂತ ಹಿಂಗೆ ತಳ್ತಿದ್ಯಾ, ಇದು ಆಗ್ತಿದ್ಯಾ, ಬಟ್ಟೆ ಬಿದ್ರೂ ಎತ್ತಿಂಗೆ ಇಟ್ಟರೆ ಮುಗ್ದೋಯ್ತು ತಾನೆ. ಅದರಲ್ಲಿ ಇನ್ನೇನಿದೆ, ಅದಕ್ಕೆ ಯಾವ ರೇಂಜಿಗೆ ರಿಯಾಕ್ಟ್ ಮಾಡೋಕ್ಕ. ಆಮೇಲೆ ಈ ಸೆಡೆಗಳ ಆಟ, ಅವ್ರವ್ರ ಸ್ಟ್ರಾಟಜಿ, ಅವ್ರವ್ರು ಏನೇನು ಮಾಡಬೇಕು ಅದನ್ನು ಕಾಲಕ್ಕೆ ಮಾಡ್ತಾ ಇರ್ತಾರೆ. ನಾನು ಫಸ್ಟೇ ಓದ್ ಎಪಿಸೋಡಲ್ಲೇ ಹೇಳ್ದಂಗೆ ಬಿಗ್ ಬಾಸ್ ಯಾರೋ ಒಬ್ಬ ಅರ್ಹತೆ ಇರೋರನ್ನ ಮಿಡ್ ವೀಕ್ ಎಲಿಮಿನೇಷನ್ ಆಗಲಿ ಈ ಥರ ಎಲಿಮಿನೇಟ್ ಮಾಡಿ ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ಆಯಿತಾ, ಯಾರೋ ಒಬ್ಬ ಅರ್ಹತೆ ಇಲ್ದಿರೋನು ಚೆನ್ನಾಗಿ ಆಡಿ ಆ ವೀಕ್ ಸೇವ್ ಆಗ್ಬೋದು. ಹಂಗಂತ ಧನರಾಜ್ ಅವ್ರು ಆ ಥರ ಅಂತ ಹೇಳ್ತಲ್ಲ. ಯಾರೋ ಒಬ್ಬರು ಇವಾಗ ಆಯ್ತಪ್ಪ ಈ ವೀಕ್ ಹೋಗೋರು, ಬಟ್ ಅವರು ಚೆನ್ನಾಗಿ ಆಡಿದ್ರು, ಮಿಡ್ ವೀಕ್ ಎಲಿಮಿನೇಷನ್ನಿಂದ ಸೇವ್ ಆದರು. ಬಟ್ ಮಿಕ್ಕಿದವ್ರು ಅಷ್ಟು ಜನನು ಯಾರ್ದೋ ಒಬ್ರು ಗ್ಯಾಪ್ ಡೌನ್ ಇರುತ್ತೆ, ಅಂಥವರು ಹೊರಗಡೆ ಹೋಗ್ತಾರೆ ಆಡಿಯನ್ಸ್ ವೋಟ್ ಮೇಲೆ. ಅಂಥದ್ರಲ್ಲಿ ಇಷ್ಟೊಂದು ಟೆನ್ಷನ್ ತಗೊಂಡು ಆ ಥರ ಎಲ್ಲ ಮಾತಾಡೋದು, ಆ ಥರ ಎಲ್ಲ ರಿಯಾಕ್ಟ್ ಮಾಡೋದು, ಆ ಸೆಡೆಗಳು ಗಿಡಗಳನ್ನು ಪದಗಳೆಲ್ಲ ಯೂಸ್ ಮಾಡೋದು, ಅದೆಲ್ಲ ತುಂಬ ಓವರ್ ಆಯಿತು ಅಂತ ಅನ್ನಿಸ್ತು ತ್ರಿವಿಕ್ರಮ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಮಂಜಣ್ಣ ಹಾಗೆ ಮೋಕ್ಷಿತಾ ಹಾಗೆ ಗೌತಮಿ ಅವರು ಮತ್ತೆ ಒಂದಾಗಿದ್ದಾರೆ. ಇವರೆಂತೂ ಮತ್ತೆ ಬಿಗ್ ಬಾಸ್ ಯಾವುದಾದ್ರೂ ಇದು ನಾಮಿನೇಷನ್ ಮಾಡೋಕ್ಕೋ ಅದಕ್ಕೋ ಇದಕ್ಕೋ ಹೆಸರು ತಗೊಳ್ಳಿ ಅಂದೋದ್ರೆ ಸಾಕು. ಆಯಿತಾ, ಇವರು ಏನಾರ ಹೆಸರು ತಗೊಳ್ಳಿ ಅಂದರೆ ಅಲ್ಲೋರ್ಗೂ ಚೆನ್ನಾಗಿರ್ತಾರೆ. ಆಮೇಲೆ ಯಾವ್ದಾರ ಹೆಸರು ತಗೊಳ್ಳಿ ಅಂದಾಗ ಮೋಕ್ಷಿತಾ ಅವರು ಅದು ಎಲ್ಲೆಲ್ಲಿರುತ್ತೋ ಪಾಯಿಂಟ್ಸ್ಗಳು ಎಲ್ಲ ಎಗರಾಕೊಂಬಂದು ಮಂಜಣ್ಣನ ಮೇಲೆ, ಮಂಜಣ್ಣ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, 1998ನೇ ಇಸ್ವಿಲಿ ನನಗೆ ಒಂದು ಕಲ್ಲೆಸಿದ್ರು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಅದು ಎಸ್ವಿಗಳ ಲೆಕ್ಕಾಚಾರದಲ್ಲೆಲ್ಲ ತೆಗೆದುಬಿಡ್ತಾರೆ. ಬಟ್ ಮಂಜಣ್ಣನಲ್ಲಿ ಇನ್ನೊಂದೇನು ಮೆಚ್ಚಬೇಕಂದ್ರೆ ಅವರು ಯಾರು ಮೋಕ್ಷಿತ ಅವರೇ ಎಷ್ಟೋ ಕಡೆ ಹೆಸರು ತೊಗೊಂಡಿದ್ದಾರೆ, ಏನೇನೋ ಹೇಳಿದ್ದಾರೆ. ಬಟ್ ಸ್ಟಿಲ್ ಅವರು ಬಂದಾಗ ಅವ್ರು ಗೆದ್ದಾಗ ಆಟನ ಮಂಜಣ್ಣ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ ಥರ ಒಂದು ಮನಸ್ಥಿತಿ ನಿಜ ಇಷ್ಟ ಆಯಿತು. ಮಂಜಣ್ಣ ಇವಾಗ ಏನೋ ಸ್ಟಾರ್ಟಿಂಗಲ್ಲಿ ಅವರು ಕಾಣಿಸ್ಕೊಂಡೋಕ್ಕಿಂತ ಒಂದು ಹೊಸ ಶೇಡಲ್ಲಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಅದು ಕೂಡ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಹಿಂಗೆ ಇದ್ದಿದ್ರು ಇನ್ನೂ ಚೆನ್ನಾಗಿ ಇರೋರು. ಆ್ಯಂಡ್ ಪ್ಲಸ್ ಆಗ್ತದೆ ಮಂಜಣ್ಣಂಗೆ, ಎಲ್ಲೋ ಹೊಡಿತದೆ ಒಂದು ಕಡೆ. ಸೊ ಇನ್ನೂ ಈ ವಾರ ಇದೆ ಆ್ಯಂಡ್ ಮುಂದಿನ ವಾರನೂ ಇದೆ. ನೆಕ್ಸ್ಟ್ ವೀಕ್ ಜಾಸ್ತಿ ಫಿಲೋಲಿಗೆ ಅದು ಇದು ಪ್ರಿಪ್ರೇಷನ್ ಹೊರಟೋಗುತ್ತೆ. ಸೊ ಈ ವೀಕ್ ಇನ್ನೂ ಒಂದು 3 ದಿನ ಇರೋದ್ರಿಂದ ಮಂಜಣ್ಣ ಇನ್ನೂ ಚಾನ್ಸ್ ಇದೆ. ಇನ್ನೂ ಚೆನ್ನಾಗಿ ಪ್ಲಸ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಚೇಂಜಸ್ ಆಗ್ಬೋದು ಅಂತ ಅನಿಸುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.